ಹರಿ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿ ಅವರ ಅನಂತ ಪ್ರಣಾಮಗಳು. ವೀಕ್ಷಕರೇ, ಇವತ್ತಿನ ದಿನ ವಿಶೇಷವಾಗಿ ದ್ವಿಜೇಷ್ಠ ಮಾಸ ಜೊತೆಗೆ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ದ್ವಾದಶ ರಾಶಿಯವರಿಗೆ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರಥಮವಾಗಿ ಮೇಷರಾಶಿ. ಈ ಮೇಷರಾಶಿ ಬಗ್ಗೆ ತಿಳಿಸುವಂತ ವಿಷಯ ಬಂದಾಗ, ಈ ಮೇಷದಲ್ಲಿ ಹುಟ್ಟಿದಂಥವ್ರಿಗೆ, ಮೇಷ ಲಗ್ನ ಅಥವಾ ಮೇಷ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ 2ನೇ ಮನೆಯಲ್ಲಿ ಇರ್ತಕ್ಕಂಥ ಕುಜ, 3ನೇ ಭಾವದಲ್ಲಿ ಇರ್ತಕ್ಕಂಥ ಸೂರ್ಯ, ಹಾಗೆ ಬುಧ ಮತ್ತು ಚತುರ್ಥದಲ್ಲಿ ಇರ್ತಕ್ಕಂಥ ಗುರು ವಿಶೇಷವಾದಂತಹ ಒಂದು ಬದಲಾವಣೆಗಳನ್ನು ಕೊಡ್ತಾ ಇದ್ದಾನೆ. ವಾಕ್ಚಾತುರ್ಯ ಇರಬಹುದು. ಆದ್ರೆ ಅದ್ರ ಜೊತೆಗೆ ಈ 2ನೇ ಮನೆಯಲ್ಲಿರುವಂತಹ ಕುಜ ಏನ್ ಮಾಡ್ತಾನೆ ಅಂದ್ರೆ, ಈ ಮಾತಿನಿಂದ ಸಂಬಂಧಗಳನ್ನು ಹಾಳು ಮಾಡಿಸ್ತಾನೆ. ಈ ತಿಂಗಳಲ್ಲಿ ಸ್ವಲ್ಪ ಬಹಳ ಜಾಗೃತಿ ಇರಬೇಕು ಮೇಷರಾಶಿಯವರು. 2ನೇ 3ನೇ ಭಾವದಲ್ಲಿ ಇರ್ತಕ್ಕಂಥ ಬುಧಾದಿತ್ಯ ಯೋಗ ಅನ್ನುವಂಥದ್ದು ನಿಮ್ ಜಾಗೃತಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. 4ನೇ ತಾರೀಕಿಗೆ ಪರಿವರ್ತನೆ ಆಗತಕ್ಕಂತಹ ಶುಕ್ರ ಮತ್ತು 7ನೇ ತಾರೀಕಿಗೆ ಪರಿವರ್ತನೆ ಆಗತಕ್ಕಂಥ ಬುಧ ನಿಮ್ಮ ಬದುಕಿನಲ್ಲಿ ವಿಶೇಷ ಬದಲಾವಣೆಯನ್ನು ಕೊಡ್ತಾರೆ. ಜುಲೈ ತಿಂಗಳಲ್ಲಿ ಹಣಕಾಸಿನ ವಿಷಯ ಆಗಬಹುದು, ಸಾಮರ್ಥ್ಯ ಇರಬಹುದು, ನಿಮ್ಮಲ್ಲಿ ಇರ್ತಕ್ಕಂಥ ಏನೊಂದು ಪ್ರತಿಭೆ ಇದೆ, ಆ ಪ್ರತಿಭೆಯನ್ನು ನೀವು ವ್ಯಕ್ತಪಡಿಸುವಂಥದಕ್ಕೆ ವಿಶಿಷ್ಟವಾದಂತಹ ಪ್ರಶಸ್ತ ಸಮಯ ಅಂತ ಹೇಳ್ಬಹುದು. ಹಾಗೆ ಚತುರ್ಥದಲ್ಲಿ ಗುರು ಇರೋದ್ರಿಂದ ಉಚ್ಚ ಗುರು ಸುಖ ಸ್ಥಾನದಲ್ಲಿದ್ದಾನೆ. ನಿಮಗೆ ಸುಖ ಹೆಚ್ಚು ಮಾಡ್ತಾನೆ, ತಾಯಿ ಪ್ರೀತಿ ಹೆಚ್ಚು ಮಾಡ್ತಾನೆ, ತಾಯಿಗಿರುವಂತಹ ಆದಿಕಾಲದ ಕಾಯಿಲೆಗಳು ಅಥವಾ ಹಳೆ ಕಾಯಿಲೆಗಳನ್ನು ನಿವಾರಣೆ ಮಾಡ್ತಾನೆ. ಪಂಚಮದಲ್ಲಿರ್ತಕ್ಕಂಥ ಶುಕ್ರ ವಿಶೇಷವಾಗಿ 4ನೇ ತಾರೀಕಿಗೆ ಪರಿವರ್ತನೆ ಆಗಿ ಸಿಂಹರಾಶಿಯಲ್ಲಿ ಹೋಗ್ತಾ ಇದ್ದಾನೆ ಪಂಚಮಕ್ಕೆ. ಈ ಶುಕ್ರ ಹೆಣ್ಣು ಮಕ್ಕಳ ವಿಷಯದಲ್ಲಿ ಮದುವೆ ಬಗ್ಗೆ ಇರ್ತಕ್ಕಂಥವ್ರು ಕಾಳಜಿ ಮಾಡುವಂಥ ವಿಷಯ. ಯಾವುದೋ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ಹೆಣ್ಮಗಳಿಗೆ ಮದುವೆ ಆಗ್ತಾ ಇಲ್ಲ, ಅದೇನಾದಿತ್ತು ಅಂತ ಏನ್ ಚಿಂತೆ ಮಾಡ್ತಾ ಇರ್ತೀರಿ. ಖಂಡಿತವಾಗಿ ಈ ಸಮಯದಲ್ಲಿ ಮದುವೆ ಯೋಗ ಅಥವಾ ಮಾತುಕತೆ ಯಾವುದೋ ಒಂದು ರೀತಿಯ ಒಂದು ಸಂದರ್ಭಗಳು ಪ್ರಸನ್ನವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾರೆ ಈ ಮೇಷರಾಶಿಯವರಿಗೆ. ಜೊತೆಯಲ್ಲಿ ಕೇತು ಇರೋದ್ರಿಂದ ವಿಘ್ನಗಳು ಸಹ ಹಂಗೆ ಇರುತ್ತೆ, ಸೂಕ್ಷ್ಮವಾಗಿ ವಿಘ್ನಗಳು. ಮತ್ತು ಯಾರಿಗೆ ಮಕ್ಕಳಿಲ್ಲವೋ ಅಥವಾ ಮಕ್ಕಳು ಆಗ್ಬೇಕಂತಿದೆಯೋ ಅಥವಾ ಗರ್ಭಿಣಿ ಸ್ತ್ರೀ ಇದ್ದಾರೋ ಅವರಿಗೆ ಸ್ವಲ್ಪ ಈ ಕೇತುವಿನಿಂದ ಸ್ವಲ್ಪ ಸಮಸ್ಯೆಗಳಾಗುವಂತ ಸೂಚನೆ. ಯಾಕಂದ್ರೆ ಈ ಗುಪ್ತ ಭಾಗದಲ್ಲಿ ಇರ್ತಕ್ಕಂಥ ಏನು ಶುಕ್ರ ಅಂತಕ್ಕಂಥದ್ದು ಗ್ರಹ ಏನಿರುತ್ತೆ, ಅದು ಶುಕ್ರಾಣ ಶಕ್ತಿಯಲ್ಲಿ ಬೆಳಗ್ಗೆ ಮಾಡ್ತಕ್ಕಂಥದ್ದು ಇರುತ್ತೆ. ಪುತ್ರ ಅಪೇಕ್ಷೆ ಉಳ್ಳವರು, ಈಗಾಗಲೇ ಪುತ್ರ ಆಗ್ಬೇಕು, ಮಕ್ಕಳಾಗ್ಬೇಕು ಅಂತ ಅಪೇಕ್ಷೆ ಪಡುವವರಿಗೆ ಸ್ವಲ್ಪ ವಿಳಂಬ ಆಗತಕ್ಕಂಥ ಯೋಗ. ಹಾಗೆ ಈ ಕರ್ಮಸ್ಥಾನದ ಈ ಭಾಗ್ಯ ಅಂದ್ರೆ ಈ ಭಾಗ್ಯ ಅನ್ನುವಂಥದ್ದು ಯೋಗ ಅಂತ ಯಾರಿಗಿರುತ್ತೋ ಆ ಭಾಗ್ಯಾಧಿಪತಿ ಗುರು ಬಂದು ಚತುರ್ಥದಲ್ಲಿ ಕೇಂದ್ರದಲ್ಲಿ ಇರುವಾಗ ನೀವು ಹಲವಾರು ಕಷ್ಟಗಳಲ್ಲಿ ಇದ್ರೂ ಕೂಡ ಆ ಒಂದು ಪರಿವರ್ತನೆ ಮಾಡ್ತಕ್ಕಂಥ ಸಾಮರ್ಥ್ಯ ಗುರುವಿನಿಂದ ಪ್ರಾಪ್ತಿ ಆಗುತ್ತೆ ಮೇಷರಾಶಿಯವರಿಗೆ. ಹಾಗೆ ಲಾಭದಲ್ಲಿ ಇರ್ತಕ್ಕಂಥ ರಾಹು ವಿದೇಶ ಯಾತ್ರಾ, ವಿದೇಶ ಗಮನ, ಪರದೇಶದಲ್ಲಿ ಕೆಲಸ ಮಾಡುವಂಥವ್ರು, ಟ್ರಾನ್ಸ್ಫರ್ ಬಿಸ್ನೆಸ್ಸು ಅಂದ್ರೆ ಈ ವಿಮಾನಯಾನ ಮಾಡ್ತಕ್ಕಂಥವ್ರು, ಮತ್ತೆ ಈ ಟ್ರಾವೆಲಿಂಗ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಯಾವುದೋ ವಾಹನವನ್ನು ಇಟ್ಕೊಂಡು ಉದ್ಯೋಗ ಮಾಡ್ತಿರ್ತಾರೆ, ಅವರಿಗೆ ಉತ್ತಮವಾದಂಥ ಫಲ. ಅದ್ರ ಜೊತೆಗೆ ವಿದೇಶಕ್ಕೆ ಹೋಗ್ಬೇಕು ಅಂತ ಅಪೇಕ್ಷೆ ಉಳ್ಳವರಿಗೆ ಖಂಡಿತವಾಗಿ ಈ ಜುಲೈ ತಿಂಗಳಲ್ಲಿ 14ನೇ ತಾರೀಕಿನ ನಂತರ ಉತ್ತಮವಾದಂಥ ಪರಿವರ್ತನೆ ಆಗುವಂಥ ಯೋಗ ಕೂಡ ಕಾಣುತ್ತೆ. ಹಾಗೆ ಶನಿ ಸ್ವಲ್ಪ ದ್ವಾದಶ ಶನಿ ಅಂತ ಹೇಳ್ತೀವಿ, ಅಂದ್ರೆ ಇದಕ್ಕೆ 7.5 ವರ್ಷ ಶನಿ ಅಂತ ಹೇಳ್ತೀವಿ. ಆದ್ರೂ ಕೂಡ ಈ ಶನಿ ಮೇಲೆ ಯಾವತ್ತು ಇಷ್ಟೊಂದು ಕಷ್ಟ ಕೊಡುವಂತ ಪ್ರಯತ್ನ ಮಾಡಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಶನಿಯ ಭಾವದಲ್ಲಿ, ಗುರುವಿನ ಭಾವದಲ್ಲಿ ಶನಿ ಇದ್ದಾನೆ. ಆದ್ರೆ ಗುರು ಚೆನ್ನಾಗಿರೋದ್ರಿಂದ ಈ ನವಪಂಚಕ ಯೋಗ ಅನ್ನುವಂಥದ್ದು ಕಾಣ್ತಾ ಇದೆ. ಅಂದ್ರೆ ಶನಿ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಆ ಶನಿಗೆ ಬಹಳಷ್ಟು ಎಫೆಕ್ಟ್ಗಳನ್ನು ನಿಮಗೆ ಕಡಿಮೆ ಮಾಡ್ತಾರೆ. ಹಾಗಾಗಿ ಈ 7.5 ತೊಂದರೆಗಳು ಕಾಣಿಸೋದು ಬಹಳ ಕಷ್ಟ. ಆದಷ್ಟು ನೀವು ಸ್ವಲ್ಪ ಜಾಗೃತಿ ಇರಬೇಕು. ಯಾಕಿರಬೇಕು, ಯಾವುದಕ್ಕಿರಬೇಕು ಅನ್ನೋದಾದ್ರೆ ಮಾತಿನಲ್ಲಿ ಇರಬೇಕು. ಯಾಕಂದ್ರೆ ಕುಜ ಅತಿಯಾದ ಕಠೋರವಾದ ಮಾತುಗಳನ್ನು ಆಡುತ್ತಾನೆ, ಬೇರೆಯವರ ಜೊತೆ ಜಗಳ ಮಾಡುವಂತ ಪ್ರಯತ್ನ ಮಾಡಿಸ್ತಾನೆ, ಅಥವಾ ಬೇರೆಯವ್ರ ಮಾತನ್ನ ಸಹಿಸಿಕೊಳ್ಳೋ ಸಾಮರ್ಥ್ಯ ನಿಮ್ಗೆ ಕಡಿಮೆ ಮಾಡ್ತಾನೆ. ಇದ್ರ ಜೊತೆಗೆ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ಕೌಟುಂಬಿಕ ಅಂದ್ರೆ 2nd ಹೌಸ್ ಅಲ್ಲಿ ಕುಜ ಇರೋದ್ರಿಂದ ಕುಟುಂಬದಲ್ಲಿ ವ್ಯಾಜ್ಯಗಳನ್ನು ಬೆಳೆಸುವಂತ ಪ್ರಯತ್ನ ಮಾಡ್ತಾನೆ, ಹೋರಾಟದ ಪ್ರಕ್ರಿಯೆಗಳನ್ನು ಕ್ರಿಯೇಟ್ ಮಾಡ್ತಾನೆ. ಒಂದು ರೀತಿಯಲ್ಲಿ ನೋಡೋದಾದ್ರೆ ಕುಜ 2nd ಹೌಸ್ಗೆ ತುಂಬಾ ಒಳ್ಳೆ ಫಲನೆ ಕೊಡ್ತಕ್ಕಂಥ ಗ್ರಹ. ಆದ್ರೆ ಶುಕ್ರನ ಮನೆಯಲ್ಲಿ ಹೋಗ್ತಾನೆ. ಇಲ್ಲಿ ಎಲ್ಲರೂ ಶತ್ರುಗಳಾಗುವುದು ಇದೆ, ಆದ್ರೆ ಎಲ್ಲರೂ ಮಿತ್ರರು ಅನ್ಕೋಬೇಡಿ. ಕಾರಣ ಸ್ತ್ರೀಯರು ಶತ್ರುರಾಗುವ ಚಾನ್ಸಸ್ ಇರುತ್ತೆ. ಕೌಟುಂಬಿಕ ಸ್ತ್ರೀಯರು ಅಂತ ಹೇಳ್ತೀವಿ, ಬಂಧು ಸ್ತ್ರೀಯರು, ಗರ್ಭಿಣಿಯರು, ಅಥವಾ ಯಾರೋ ಒಬ್ಬರು ನಿಮ್ಮ ದಾಯಾದಿ ವರ್ಗದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಅವರು ನಿಮ್ಮ ಬಗ್ಗೆ ಯಾವುದೋ ಒಂದು ಭಾವನೆಯನ್ನ, ಕೆಟ್ಟ ಭಾವನೆಯನ್ನ ಅಥವಾ ನಿಮ್ಮ ಬಗ್ಗೆ ನಕಾರಾತ್ಮಕ ಮನಸ್ಸನ್ನು ಹೊಂದಿರ್ತಾರೆ. ಅಂಥವ್ರ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಅವರ ವಿಶ್ವಾಸನ ಗಳಿಸ್ಕೊಳ್ಳಿ, ಅವ್ರ ಜೊತೆ ಚೆನ್ನಾಗಿ ಮಾತಾಡಿ, ಅವ್ರೇನ್ ಮಾಡ್ಬೇಕು ಅಂತ ಇರ್ತಾರೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಆದ್ರೂ ಏನು ಮಾಡಕ್ ಆಗಲ್ಲ. ಒಟ್ಟಾರೆ ನಿಮ್ಗೆ ಆ ಕೌಟುಂಬಿಕ ಸ್ತ್ರೀ ಶಾಪ ಆಗೋದು ಬೇಡ ಈ ತಿಂಗಳಲ್ಲಿ ಅಂತ ಹೇಳ್ಬೇಕಾಗುತ್ತೆ. ಜೊತೆಗೆ ಏನಾಗುತ್ತೆ, ಈ 3ನೇ ಮನೆಯಲ್ಲಿ ಇರ್ತಕ್ಕಂಥ ಬುಧ ಅವನು 7ನೇ ತಾರೀಕಿನಿಂದ ಪೂರ್ಣ ಮಾಸ ಪೂರ್ಣವಾಗಿರ್ತಾನೆ. 7ನೇ ತಾರೀಕು
ಮಾರ್ಚ್ ತಿಂಗಳಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿ ಬರ್ತಾನೆ, ಬುಧಾದಿತ್ಯ ಯೋಗಕ್ಕೆ ಪ್ರಾಪ್ತಿ ಆಗ್ತಾನೆ. ಆದ್ರೆ ಸೂರ್ಯ ಮಾತ್ರ ಗುರುವಿನ ಜೊತೆಯಲ್ಲಿ 16ನೇ ತಾರೀಕಿಗೆ ಸೇರ್ಕೊಳ್ತಾರೆ. ಇದೊಂದು ಪ್ಲಸ್ ಪಾಯಿಂಟ್ ನೋಡಿ, ಇದು ರಾಜಯೋಗ ಅಂತ ಹೇಳಬೇಕಾಗುತ್ತೆ. 3ನೇ ಮನೆಯಿಂದ 4ನೇ ಭಾವಕ್ಕೆ, ಸುಖ ಭಾವಕ್ಕೆ ಸೂರ್ಯ ಹೋಗೋದ್ರಿಂದ ಪಿತೃ ಮಾತೃ ಸೌಖ್ಯ, ಜೊತೆಗೆ ಗುರುಬಲ ಅಂತ ಹೇಳ್ತೀವಿ. ಮತ್ತೆ ಜೊತೆಗೆ ಗುರುಬಲ ಜೊತೆಗೆ ಗುರುವಿನ ಪುಣ್ಯ ಮತ್ತು ಗುರುವಿನ ಆಶೀರ್ವಾದ ದೊರಕುವಂಥದ್ದಿದೆ. ಪುಣ್ಯ ಕ್ಷೇತ್ರಕ್ಕೆ ಪ್ರವಾಸ ಮಾಡುವಂಥ ಯೋಗ ಇದೆ, ತೀರ್ಥ ಕ್ಷೇತ್ರಕ್ಕೆ ಹೋಗುವಂಥದ್ದು. ಯಾಕಂದ್ರೆ ಶುದ್ಧ ಜಲ ಕ್ಷೇತ್ರದಲ್ಲಿರ್ತಕ್ಕಂಥ ಸೂರ್ಯ ಮತ್ತು ಈ ಗುರು ರಾಜಯೋಗವನ್ನು ಪ್ರಾಪ್ತಿ ಮಾಡಿಕೊಡ್ತಾರೆ. ನಿಮ್ಗೆ ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿಕೊಡ್ತಕ್ಕಂಥ ಯೋಗ ಮೇಷರಾಶಿಯವರಿಗೆ ಖಂಡಿತ ಇದೆ. ಈ ಮೇಷರಾಶಿಯವರು ಯಾವತ್ತು ನಿಮ್ಮ ತಾಯಿಯ ಕುಟುಂಬದಲ್ಲಿ ಯಾರಿಗಾದ್ರೂ ಸಮಸ್ಯೆ ಅನ್ನುವಂಥದ್ದಿದ್ರೆ ಅದು ಸ್ತ್ರೀಯರಿಂದ ಇರುತ್ತೆ. ನಿಮ್ಮ ತಾಯಿಯ ಕುಟುಂಬ ಅಂದ್ರೆ ಈಗ ಯಾವುದೋ ಒಂದು ಹೆಣ್ಣು ಮಗಳಿದೆ, ಆ ತಾಯಿ ಇರ್ತಾಳೆ, ತವರು ಮನೆ ಬಗ್ಗೆ ಸುಮಾರು ಚಿಂತೆ ಮಾಡ್ತಿರ್ತಾರೆ. ಇದು ಸ್ವಲ್ಪ ಗಮನಿಸಿ. ಯಾಕಂದ್ರೆ ಆ ತವರು ಮನೆಯಲ್ಲಿ ತಾಯಿ ಮನೆ ಚೆನ್ನಾಗಿಲ್ಲ, ತಾಯಿ ಅಂತ ಅಣ್ಣ ಚೆನ್ನಾಗಿಲ್ಲ, ಮನೆ ಚೆನ್ನಾಗಿಲ್ಲ, ಅವರಲ್ಲಿ ಏನೋ ಕಷ್ಟ ಅನುಭವಿಸ್ತಿದ್ದಾರೆ. ಈ ತರ ಎಲ್ಲ ಯಾರಿಗಾದ್ರೂ ಗೊಂದಲ ಇದ್ರೆ ಅಂದ್ರೆ ಮೇಷರಾಶಿಯ ಸ್ತ್ರೀಯರು ಅವರಿಗೆ ತವರು ಮನೆ ಬಗ್ಗೆ ಚಿಂತೆ ಬೀಳುವಂತ ಸೂಚನೆ ಸ್ವಲ್ಪ ಕಾಣುತ್ತೆ. ಕಾರಣ ಈ ಪಂಚಮದಲ್ಲಿರ್ತಕ್ಕಂಥ ಕೇತು ಶುಕ್ರ ಅವ್ರ ಕುಟುಂಬದಲ್ಲಿರುವಂತಹ ಸ್ತ್ರೀಯರಿಂದ ತಾಯಿಗೆ ಸ್ವಲ್ಪ ನೋವು ಕಾಣುತ್ತೆ. ಇದು ಸ್ವಲ್ಪ ತಾವು ಗಮನಿಸುವಂತ ಯೋಗ ಇದೆ. ಅದನ್ನು ಗಮನಿಸಿ. ಈ ಮಾಸದಲ್ಲಿ ನೀವು ಅಂದುಕೊಂಡ ಹಾಗೆ ಧನ ಮತ್ತು ಸೌಖ್ಯವನ್ನು ಕೊಡ್ತಾರೆ. ಆದ್ರೆ ಮುಖ್ಯ ನಿಮ್ಮ ಮಾತು, ನಿಮ್ಮ ಶಬ್ದೋ ಬ್ರಹ್ಮ ಅಂತ ಹೇಳ್ತಾರೆ. ಈ ಶಬ್ದವನ್ನ ಬ್ರಹ್ಮನ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕು. ಶಬ್ದವೇ ಒಂದು ಬ್ರಹ್ಮನ ಓಂ ಅಂತಕ್ಕಂಥ ಶಬ್ದ ಇದೆಲ್ಲ. ಹಾಗೆ ಓಂಕಾರ ಅನ್ನುವಂಥದ್ದು ಏನು ಆಕಾರ ಇದೆ, ಅದೇ ಸಕಾರ ಮಕಾರ ಓಂಕಾರ ಇದೆಲ್ಲವೂ ಕೂಡ ಆಗಿತ್ತು. ಹೀಗಾಗಿ ಈ ಶಬ್ದವನ್ನ ಸರಿಯಾದ ಬಳಕೆಯಿಂದಾಗಿ ಸಂಬಂಧನನ್ನು ಭದ್ರಪಡಿಸಬಹುದು. ಶಬ್ದದಿಂದ ವಿನಾಶ ಆಗುತ್ತೆ, ಶಬ್ದದಿಂದ ಸಂಘರ್ಷ ಆಗುತ್ತೆ. ಆ ಶಬ್ದವೇ ನಿಮ್ಗೆ ರಕ್ಷಣೆನೂ ಕೊಡುತ್ತೆ. ಈ ರೀತಿ ನಿಮ್ಗೆ ಕುಜ 2ನೇ ಮನೆಯಲ್ಲಿರುವಂತಹ ಮಾತುಗಾರಿಕೆ ಅಂತಂದ್ರೆ ಇದರಿಂದ ಏನಾಗುತ್ತೆ, ಇನ್ನು ಸ್ವಲ್ಪ ನೀವು ವಾಹನಾದಿಗಳಿರ್ಬೋದು ಇತ್ಯಾದಿ ಉಡಿಸುವಾಗ ಸ್ವಲ್ಪ ಎಲ್ಲ ಸಣ್ಣ ಪುಟ್ಟ ಪೆಟ್ಟಾದ್ರೂ ಬಾಹುಗಳಿಗೆ ಮೇಲೆ ಪೆಟ್ಟಾಗುವಂತ ಬಾಹು ಅಂದ್ರೆ ಭುಜಗಳು, ಈ ತೋಳುಗಳು, ಇದ್ರ ಮೇಲೆ ಪೆಟ್ಟಾಗುವಂತ ಯೋಗ ಕೂಡ ಇರುತ್ತೆ. ಗಮನಿಸಿ. ನೀವು ಬೆಳೆದು ಹೋಗ್ತಿರ್ಬೇಕಾದ್ರೆ, ಮೆಟ್ಲಿಂದ ಬೀಳ್ಬೇಕಾದ್ರೆ ಸಹಜವಾಗಿ ಎಡಕ್ಕೋ ಬಲಕ್ಕೋ ಬಿದ್ದಾಗ ಬಾಹುಗಳಿಗೆ ಪೆಟ್ಟಾಗುವಂತ ಯೋಗ ಇದೆ. ಈ ರೀತಿಯಾಗಿರೋದ್ರಿಂದ 16ನೇ ತಾರೀಕಿನ ನಂತರ ಸಂಕ್ರಾಂತಿ ಯೋಗ ಅಂದ್ರೆ ಮಕರ, ಈ ಕರ್ಕಾಟಕ ಸಂಕ್ರಾಂತಿ ಅಂತ ಹೇಳ್ತೀವಿ ನೋಡಿ. ವಿಶೇಷ ಕರ್ಕಾಟಕ ಸಂಕ್ರಾಂತಿಗೆ ಇಲ್ಲಿ ವಿಶೇಷವಾಗಿ ಕಾವೇರಿಯ ಉದ್ಭವ ಆಗುತ್ತೆ 16ನೇ ತಾರೀಕಿಗೆ. ಗಮನಿಸುವಂತ ಯೋಗ ಇದೆ. 16ನೇ ತಾರೀಕು ಕಾವೇರಿ ಉದ್ಭವ ಆಗುತ್ತೆ ತಳಕಾವೇರಿಯಲ್ಲಿ. ಇಂಥ ಒಂದು ಯೋಗವನ್ನು ಪ್ರಾಪ್ತಿ ಮಾಡತಕ್ಕಂಥದ್ದು ಇಲ್ಲಿ. ಮತ್ತೆ ಆಯನ ಪರಿವರ್ತನೆ ಯೋಗ, ದಕ್ಷಿಣಾಯನ ಮತ್ತು ಉತ್ತರಾಯಣದ ಯೋಗ ಏನಿರುತ್ತಲ್ವಾ, ಈಗ ದಕ್ಷಿಣಾಯನಕ್ಕೆ ಪರಿವರ್ತನೆ ಆಗತಕ್ಕಂಥ ಯೋಗ ಇದೆ. ಹಾಗಾಗಿ ಮೇಷರಾಶಿಯವರು ಈ ಮಾಸದಲ್ಲಿ ಸ್ವಲ್ಪ ಮಾತು ಚೆನ್ನಾಗಿ ಬಿಟ್ಟುಕೊಳ್ರಿ, ಒಳ್ಳೆಯದಾಗುತ್ತೆ. ಮತ್ತು ಸ್ವಲ್ಪ ಸುಬ್ರಹ್ಮಣ್ಯ ದರ್ಶನ ಮಾಡೋದ್ರಿಂದ, ಜೊತೆಗೆ ದಕ್ಷಿಣಾಮೂರ್ತಿಯ ದರ್ಶನ ಮಾಡೋದ್ರಿಂದ ಮೇಷರಾಶಿಯವರು ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.